ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ನ್ಯಾಯವಾಗಿ ಗೆಲ್ಲೋಕೆ ಆಗದೆ ಇರೋನು ವಿರೋಧಿ ಮೇಲೆ ಪ್ರಯೋಗ ಮಾಡೋ ಕೊನೆಯ ಅಸ್ತ್ರ ಯಾವುದು ಗೊತ್ತಾ? ಅಪಪ್ರಚಾರ, ಸುಳ್ಳು ಸುದ್ದಿ, ವೈಯಕ್ತಿಕ ತೇಜೋವಧೆ. ಈಗ ಕರ್ನಾಟಕ ಕಾಂಗ್ರೆಸ್ ಮೋದಿಜಿಯವರನ್ನ ಚುನಾವಣಾ ಯುದ್ಧದಲ್ಲಿ ನೇರವಾಗಿ ಗೆಲ್ಲೋಕ್ಕಾಗಲ್ಲ ಅಂತ ಸುಳ್ಳು ಸುದ್ದಿ ಮೂಲಕ ಅಪಪ್ರಚಾರ ಮಾಡಿ ತೇಜೋವಧೆ ಮಾಡೋಕೆ ಹೊರಟಿದೆ. ಆನರೇಬಲ್ ಐಟಿ-ಬಿಟಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ, ನಾಚಿಕೆ ಮಾನ ಮರ್ಯಾದೆ ಒಂದಾದ್ರೂ ಇದೆಯಾ ನಿಮಗೆ? ಅದೆಷ್ಟು ಸಲ ಅಂತ ಸಾರ್ವಜನಿಕರ ಕೈಲಿ ಈ ತರಹ ಪದೇ ಪದೇ ರುಬ್ಬಿಸ್ಕೋತೀರಾ? ಹೌದು ವೀಕ್ಷಕರೇ, ಈ ಸಲ ಫೇಕ್ ನ್ಯೂಸ್ ಹರಡಿರೋದು ಬೇರೆ ಯಾರೂ ಅಲ್ಲ, ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಸನ್ ಆಫ್ ಮಲ್ಲಿಕಾರ್ಜುನ ಖರ್ಗೆ. ಅಧಿಕಾರಕ್ಕೆ ಬಂದಾಗಿನಿಂದ ಫೇಕ್ ನ್ಯೂಸ್ ಫ್ಯಾಕ್ಟರಿಗಳನ್ನು ಮುಚ್ತೀವಿ, ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಜೈಲಿಗೆ ಕಳಿಸ್ತೀವಿ ಅಂತ ದಿನಕ್ಕೆ 3 ಬಾರಿ ಅರಚಾಡ್ತಾ ಇದ್ದಿದ್ದು ಇದೇ ಪ್ರಿಯಾಂಕ್ ಖರ್ಗೆ. ಈ ವ್ಯಕ್ತಿ ಐಟಿ-ಬಿಟಿ ಖಾತೆಯ ಕೆಲಸ ಮಾಡಿದ್ದಕ್ಕಿಂತ ಬರೀ ಟ್ವಿಟರ್ನಲ್ಲಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಜಗಳಾಡಿದ್ದೇ ಹೆಚ್ಚು. ಮಂತ್ರಿ ಸ್ಥಾನದಲ್ಲಿ ಕೂತು ಮಾಡಿದ್ದು ಬರೀ ದ್ವೇಷದ ರಾಜಕಾರಣ, ಚೀಪ್ ಹೇಳಿಕೆಗಳು, ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ಗಳು, ಇಷ್ಟೇ ಮಾಡಿದ್ದು. ಪ್ರಿಯಾಂಕ್ ಖರ್ಗೆನ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಡಿ. ಪ್ರ್ಯಾಂಕ್ ಖರ್ಗೆ, ಟ್ರೋಲ್ ಮಿನಿಸ್ಟರ್, ಅಯೋಗ್ಯ, ಹೀಗೆ ಹಲವಾರು ವಿಶೇಷಣೆಗಳಿಂದಾನೇ ಫೇಮಸ್ ಆಗಿರೋರು ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಕೀಳು ರಾಜಕಾರಣಕ್ಕೂ ಒಂದು ಲಿಮಿಟ್ ಬೇಡವಾ? ದೇಶದ ಪ್ರಧಾನಿಯ ಮಾತನ್ನ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿದಿರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ವೀಕ್ಷಕರೇ, ಬೆಳಗಾವಿಯಲ್ಲಿ ಪ್ರಧಾನಿ ಮೋದಿಜಿ ಚುನಾವಣಾ ಭಾಷಣಕ್ಕೆ ಬಂದಾಗ ಆಡಿರೋ ಮಾತಲ್ಲಿ ಒಂದು ಸಾಲನ್ನು ಮಾತ್ರ ಕಟ್ ಮಾಡಿ ಈ ಪ್ರಿಯಾಂಕ್ ಖರ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಕರ್ನಾಟಕದ ಜನರು ಪಾಪ ಮಾಡಿದವರು ಅಂತ ಮೋದಿಜಿ ಹೇಳಿದ್ದಾರೆ, ಕನ್ನಡಿಗರಿಗೆ ಘೋರ ಅವಮಾನ ಮಾಡಿದ್ದಾರೆ. ಇದು ಖರ್ಗೆ ಹಬ್ಬಿಸಿರೋ ಸುಳ್ಳು ಸುದ್ದಿ. ये कर्नाटका वालों ने जो पाप किया है, ये कर्नाटका वालों ने जो पाप किया है, ये कर्नाटका वालों ने जो पाप किया है, उसकी सजा आप इस चुनाव में दीजिए. ಈ ಕಟ್ ಮಾಡಿರೋ ವಿಡಿಯೋ ಹಂಚಿಕೊಂಡು ಎಷ್ಟು ದೊಡ್ಡ ಟ್ವೀಟ್ ಬರೀತಾರೆ ಗೊತ್ತಾ? ಕನ್ನಡಿಗರು ಪಾಪ ಮಾಡಿದವರು ಅನ್ನುವ ಪ್ರಧಾನಿ ಮೋದಿ ಅವರೇ, ಕನ್ನಡಿಗರನ್ನ ಕಂಡ್ರೆ ನಿಮ್ಗೆ ಯಾಕಿಷ್ಟು ದ್ವೇಷ? ನಮ್ಮದೇ ದೇಶದವರನ್ನ ಅವಮಾನಿಸುವುದು ಮೋದಿ ಅವರ ಕಯಾಲಿಯೇ? ಹಿಂದೆ ಕೇರಳವನ್ನ ಸೊಮಾಲಿಯಕ್ಕೆ ಹೋಲಿಸಿದಿರಿ, ಈಗ ಕನ್ನಡಿಗರನ್ನ ಪಾಪಿಸ್ಟರ್ ಎಂದಿದ್ದೀರಿ. ಕನ್ನಡಿಗರು ಯಾವ ಪಾಪ ಮಾಡಿದ್ದರು ಸ್ವಾಮಿ? ಭ್ರಷ್ಟ ಬಿಜೆಪಿಯನ್ನ ತಿರಸ್ಕರಿಸಿದ್ದು ಪಾಪವೇ? 40% ಕಮಿಷನ್ ಸರ್ಕಾರವನ್ನ ಒದ್ದೋಡಿಸಿದ್ದು ಪಾಪವೇ? 25 ಬಿಜೆಪಿ ಸಂಸದರು ನಿಷ್ಕ್ರಿಯರಾಗಿದ್ದು ಕನ್ನಡಿಗರ ಯಾವ ಪಾಪಕ್ಕೆ? ಬರ ಪರಿಹಾರ ಕೊಡದೆ ಕೋರ್ಟ್ ಮೆಟ್ಟಿಲು ಹತ್ತುವಂತೆ ಮಾಡಿದಿರಲ್ವಾ? ಕನ್ನಡಿಗರು ಯಾವ ಪಾಪ ಮಾಡಿದ್ರು? ಕನ್ನಡಿಗರ ಯಾವ ಪಾಪಕ್ಕೆ ಕರ್ನಾಟಕಕ್ಕೆ GST ವಂಚನೆ ಮಾಡಿದಿರಿ? ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ನೀಡದಿರುವುದು ಕನ್ನಡಿಗರ ಯಾವ ಪಾಪಕ್ಕೆ? 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ವಿಶೇಷ ಅನುದಾನ ನೀಡದಿರುವುದು ಯಾವ ಪಾಪಕ್ಕೆ? ಮೋದಿ ಅವರೇ, ಕರ್ನಾಟಕವು ಪುಣ್ಯವಂತರ ನಾಡೇ ಹೊರತು ಪಾಪ ಮಾಡಿದವರ ನಾಡಲ್ಲ. ಇಲ್ಲಿ ಬಸವಣ್ಣ, ನಾರಾಯಣ ಗುರುಗಳು, ಕುವೆಂಪು, ಕನಕದಾಸರು ಸೇರಿದಂತೆ ಹಲವು ಪುಣ್ಯವಂತರು ಹುಟ್ಟಿದ ಪುಣ್ಯದ ನಾಡು. ಇಂಥ ಪುಣ್ಯದ ನಾಡು ಕನ್ನಡ ನಾಡಿಗೆ ಕಾಲಿಟ್ಟು ಕನ್ನಡಿಗರನ್ನೇ ಅವಮಾನಿಸುವುದನ್ನ ಎಂದಿಗೂ ಸಹಿಸೋದಿಲ್ಲ. ಕರ್ನಾಟಕದಲ್ಲಿ ಪಾಪಿಷ್ಟರು ಯಾರಾದರೂ ಇದ್ದರೆ ಅವರೆಲ್ಲರೂ ಬಿಜೆಪಿಯಲ್ಲಿ ಸೇರಿದ್ದಾರೆ ಎನ್ನುವುದು ನೆನಪಿಡಿ. ಇದು ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್. ಇಂಥ ಸುಳ್ಳು ಸುದ್ದಿ ಹಬ್ಬಿಸಿರೋದಕ್ಕೆ ಖರ್ಗೆ ಮೇಲೆ ಯಾವ ಕೇಸ್ ಬುಕ್ ಆಗಬೇಕು? ಕನ್ನಡಿಗರನ್ನ ಸುಳ್ಳು ಸುದ್ದಿ ಮೂಲಕ ಪ್ರಚೋದಿಸಿರೋದಕ್ಕೆ ಯಾವ ಶಿಕ್ಷೆ ಆಗಬೇಕು? ಮುಖ್ಯಮಂತ್ರಿ ವಿರುದ್ಧ ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿದ್ರು ಅಂತ FIR ಹಾಕಿಸಿ ಅಮಾಯಕರ ಜೀವ ಹಿಂಡ್ತಾ ಇದ್ದೀರಲ್ವಾ? ಈಗ ಪ್ರಧಾನಿ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿರೋ ಪ್ರಿಯಾಂಕ್ ಖರ್ಗೆಗೆ ಯಾವ ಶಿಕ್ಷೆ? ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತೀರಾ ಇದಕ್ಕೆ?
ವೀಕ್ಷಕರೇ, ಬೆಳಗಾವಿಯ ಸಭೆಯಲ್ಲಿ ಮೋದಿಜಿ ಕನ್ನಡಿಗರಿಗೆ ಅವಮಾನ ಮಾಡೋ ಯಾವ ಮಾತನ್ನು ಆಡಿಲ್ಲ. ಅವರು ವಾಗ್ದಾಳಿ ಮಾಡಿದ್ದು ಕರ್ನಾಟಕ ಕಾಂಗ್ರೆಸ್ ವಿರುದ್ಧ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ಕೇಂದ್ರದ ಪಾಲು ರಾಜ್ಯದ ಪಾಲು ಎರಡೂ ಸೇರಿ 10,000 ರೂಪಾಯಿ ಸಿಗ್ತಾ ಇತ್ತು. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ಮೋದಿ ಸರ್ಕಾರದಿಂದ ಬರ್ತಾ ಇರೋ 6,000 ಮಾತ್ರ ಸಿಗ್ತಾ ಇದೆ. ಕರ್ನಾಟಕ ರೈತರಿಗೆ 4,000 ಕೊಡೋದನ್ನ ನಿಲ್ಲಿಸಿದೆ. ರೈತರಿಗೆ ಇಂಥ ಅನ್ಯಾಯ ಮಾಡ್ತಾ ಇರೋ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಶಿಕ್ಷೆ ಕೊಡಿ, ಬುದ್ಧಿ ಕಲಿಸಿ ಅನ್ನೋ ಮಾತನ್ನ ಮೋದಿಜಿ ಹೇಳಿರೋದು. ये कर्नाटक वालों ने जो पाप किया है उसकी सजा आप इस चुनाव में दीजिए. ಇಲ್ಲಿ ಕರ್ನಾಟಕ ವಾಲೋ ಅಂತ ಹೇಳಿರೋದು ಕಾಂಗ್ರೆಸ್ಗೆ ಅಂತ ಪೂರ್ತಿ ಭಾಷಣ ಕೇಳಿರೋ ಪ್ರತಿ ವ್ಯಕ್ತಿಗೂ ಅರ್ಥ ಆಗಿರುತ್ತೆ. ಲಕ್ಷಾಂತರ ಜನ ಭಾಷಣ ಕೇಳೋಕೆ ಬಂದಿದ್ರು. ಅಲ್ಲಿ ಬಂದಿದ್ದವರು ಎಲ್ಲರೂ ಕನ್ನಡಿಗರೇ. ಒಂದು ವೇಳೆ ಮೋದಿಜಿ ಕರ್ನಾಟಕದ ಜನರಿಗೆ ಅವಮಾನ ಮಾಡಿದಿದ್ರೆ, ಕನ್ನಡಿಗರನ್ನ ಪಾಪಿಗಳು ಅಂದಿದ್ರೆ, ವೇದಿಕೆಯಲ್ಲೇ ಮೋದಿಜಿ ಮೇಲೆ ಹಲ್ಲೆ ಮಾಡ್ತಾ ಇರಲಿಲ್ವಾ? ಕಡೆ ಪಕ್ಷ ಅಲ್ಲಿ ಸೇರಿದ್ದ ಜನ ಮೋದಿಜಿ ವಿರುದ್ಧ ಘೋಷಣೆ ಕೂಗ್ತಾ ಇರಲಿಲ್ವಾ? ಮೋದಿಜಿ ಮಾಡಿರೋ ಆ ಭಾಷಣದ ಕಂಪ್ಲೀಟ್ ಬಿಟ್ ಪ್ರಸಾರ ಮಾಡ್ತೀವಿ, ನೀವು ಒಂದ್ಸಲ ನೋಡ್ಬಿಡಿ. ಈ ಪ್ರಿಯಾಂಕ್ ಖರ್ಗೆ ಎಂಥ ಲೋ ಲೆವೆಲ್ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. यहाँ कांग्रेस ने फार्मर्स के साथ जो विश्वासघात किया है वो तो बहुत बड़ा पाप है. यहाँ जब बीजेपी की सरकार थी तो फार्मर्स के बैंक अकाउंट में 10,000 रुपये 10,000 रुपये जमा होते थे. कांग्रेस की सरकार ने आते ही 4,000 रुपया देना बंद कर दिया. अब वोट मिल गया, अब किसान जाने, किसान का काम जाने, उनको परवाह नहीं है. अब मोदी जो 6,000 रुपया भेजता है वही किसान को जाता है. यहां के पैसे उन्होंने काट लिए और पीएम किसान सम्मान निधि के पैसे आपको ऐसे ही मिलते रहेंगे. ये कर्नाटका वालों ने जो पाप किया है उसकी सजा आप इस चुनाव में दीजिए. ನೋಡಿದ್ರಲ್ವಾ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಫೇಕ್ ನ್ಯೂಸ್ ವಿರುದ್ಧ ಗುಡುಗೋ ನೀವು ಮೊದಲು ತಾವು ಸರಿಯಾಗಿರೋದನ್ನ ಕಲ್ತ್ಕೋಬೇಕು. ಇನ್ನು ತಮ್ಮ ಟ್ವೀಟ್ನಲ್ಲಿ ಕೂಡ ಸುಳ್ಳು ಮೇಲೆ ಸುಳ್ಳು ಬರಿತಾನೆ ಇರ್ತಾರೆ ಖರ್ಗೆ ಅವರು. GST ವಂಚನೆ ಮಾಡಿದ್ದೀರಿ ಅಂತ ಬರ್ದಿರೋದು ಸುಳ್ಳು. ಇದನ್ನ ಖುದ್ದು ನಿರ್ಮಲಾ ಸೀತಾರಾಮನ್ ಅವರೇ ಇದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ಉತ್ತರ ನೀಡಿದ್ದಾರೆ. Every penny that is due to Karnataka, every paisa that is due to Karnataka is given and given on time. At least 4 times I have given it in advance so that the states should have timely money and more money in their hands so that they can spend well. I'll just give you the actual numbers so that you know the volume of increase. Between 2004 and 14, the money received per year was 81,795 crores. Sorry to repeat, 81,795.19 was the amount given during 2004 and 14. What is given now till February end? 2,93,226 crores. So nobody is boasting that we've given this much or anything. But to be wrongly alleged, accused that you're not giving money which is due to Karnataka, I'm sorry. Please look at the figures. Look at the dates when the monies were received. And then tell us something which is specific and right so that I can respond. And I will respond. But when they've given it in time and given sometimes even in advance of the time, to just blanket mislead the people saying money is not coming is not responsible at all. 40% ಕಮಿಷನ್ ಸರ್ಕಾರ ಅಂತ ಆರೋಪಿಸ್ತಾ ಇದ್ದೀರಿ. ಇದು ಕೂಡ ಸುಳ್ಳು ಅಂತ ನಿಮ್ಮ DCM DKಶಿನೇ ಒಪ್ಕೊಂಡಿದ್ದಾರೆ.
ಕೊನೆ ಅವಧಿಲಿ 40% ಸರ್ಕಾರ ಅಥವಾ ಪೇ ಸಿಎಂ ಅಭಿಯಾನ ಮಾಡಿದ್ರಿ. ಇದೇ ನರೇಟಿವ್ ಅನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅದೇ ಬಿಜೆಪಿ ಉಪಯೋಗಿಸ್ತಾ ಇದೆ. ಮಾಡೋದು ಮುಖ್ಯ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ಜನರ ಮುಂದೆ ಇಡಬೇಕು. ನೆಗೆಟಿವ್ ಅಲ್ಲ, ಜನರ ಮುಂದೆ ಇಡಬೇಕು. ನಂಬೋ ರೀತಿಯಲ್ಲಿ ಸುಳ್ಳು ಹೇಳಬೇಕು. ಆ ಸುಳ್ಳು ಹೇಳಕ್ಕೂ ಅವ್ರಿಗೆ ಬರಲ್ಲ, ನಂಬ್ಸಕ್ಕೂ ಬರಲ್ಲ. ನಂಬೋ ರೀತಿಯಲ್ಲಿ ಸುಳ್ಳು ಹೇಳಬೇಕು. ಆ ಸುಳ್ಳು ಹೇಳಕ್ಕೂ ಅವ್ರಿಗೆ ಬರಲ್ಲ, ನಂಬ್ಸಕ್ಕೂ ಬರಲ್ಲ. 25 ಸಂಸದರು ನಿಷ್ಕ್ರಿಯರು ಅನ್ನೋ ಆರೋಪ ಒನ್ಸ್ ಅಗೇನ್ ಗಾಳಿಲಿ ಗುಂಡು. 135 ಶಾಸಕರು 1 ವರ್ಷದಿಂದ ಮಾಡಿರೋ ಕೆಲಸ ಏನು ಅನ್ನೋ ಲಿಸ್ಟ್ ಕೊಟ್ಟು ಆಮೇಲೆ ಸಂಸದರ ವಿರುದ್ಧ ಮಾತಾಡಿ. ಇನ್ನು ಬಸವಣ್ಣ, ಕುವೆಂಪು, ಕನಕದಾಸರು ಇವರ ಹೆಸರನ್ನೆಲ್ಲ ಉಲ್ಲೇಖ ಮಾಡಿದಿರಿ. ಮೋದಿಜಿ ಇದನ್ನೆಲ್ಲ ನಿಮ್ಮಿಂದ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಬಸವಣ್ಣನವರ ಹಿರಿಮೆ ಬಗ್ಗೆ ಅತಿ ಹೆಚ್ಚು ಮಾತಾಡಿರೋದು ಮೋದಿಜಿ ಅವರು. ಕರ್ನಾಟಕದ ಬಗ್ಗೆ, ಕರ್ನಾಟಕದ ಮಹಾನ್ ವ್ಯಕ್ತಿಗಳ ಬಗ್ಗೆ ಮೋದಿಜಿ ಹೆಮ್ಮೆಯ ಮಾತುಗಳನ್ನು ಆಡಿರೋದನ್ನ ಕೇಳಬೇಕು ಅಂದ್ರೆ ಒಂದ್ಸಲ ಅವರ ಹಳೆಯ ಸ್ಪೀಚ್ಗಳನ್ನು ಕೇಳ್ಕೊಂಡು ಬನ್ನಿ. ಸಿದ್ದರಾಮಯ್ಯನವರೇ, ಪ್ರಿಯಾಂಕ್ ಖರ್ಗೆ ಮಾತ್ರ ಅಲ್ಲ, ನಿಮ್ಮ ಕಾಂಗ್ರೆಸ್ನ 100 ಮಂದಿ ನಿನ್ನೆ ಪ್ರಧಾನಿ ಮೋದಿಜಿ ವಿರುದ್ಧ ಕ್ರಾಪ್ ವಿಡಿಯೋ ಹಾಕಿ ಅಪಪ್ರಚಾರ ಮಾಡಿದ್ದಾರೆ. ಕನ್ನಡಿಗರನ್ನ ಕೆರಳಿಸೋ ಕೆಲಸ ಮಾಡಿದ್ದಾರೆ. ಪ್ರಧಾನಿ ಘನತೆಗೆ ಚ್ಯುತಿ ತಂದಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿಸೋ ಪ್ರಯತ್ನ ಮಾಡಿದ್ದಾರೆ. ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ವಾ? ಕಾಂಗ್ರೆಸ್ ಜನ ಏನ್ ಬೇಕಾದ್ರೂ ಸುಳ್ಳು ಸುದ್ದಿ ಹಬ್ಬಿಸಬಹುದಾ? ಇವರು ಹಚ್ಚಿರೋ ಆ ಬೆಂಕಿಗೆ ನಾಳೆ ಕರ್ನಾಟಕದಲ್ಲಿ ಕನ್ನಡಿಗರು ದಂಗೆ ಎದ್ರೆ, ರಾಜ್ಯದಲ್ಲಿ ಗಲಭೆ ಸೃಷ್ಟಿಯಾದ್ರೆ ಅದಕ್ಕೆ ಯಾರು ಹೊಣೆ? ನಿಮ್ಮ ವಿರುದ್ಧ ಒಂದು ಫೇಕ್ ಪೇಪರ್ ಕಟ್ಟಿಂಗ್ ಸರ್ಕ್ಯುಲೇಟ್ ಆಗಿದ್ದಕ್ಕೆ ಅಷ್ಟು ಜನರ ಮೇಲೆ ಕೇಸ್ ಹಾಕಿಸಿದ್ರಿ. ಈಗ ಲಕ್ಷಾಂತರ ಮಂದಿ ಫಾಲೋ ಮಾಡೋ ಒಬ್ಬ ಮಂತ್ರಿ ಫೇಕ್ ನ್ಯೂಸ್ ಹಬ್ಬಿಸಿದ್ದಾರೆ. ಇವರಿಗೆ ಯಾವ ಶಿಕ್ಷೆ? ಕನಿಷ್ಠ ಪಕ್ಷ ನಿಮ್ಮ ಶಿಷ್ಯನಿಂದ, ಹೌದು ನಾನು ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿದ್ದೀನಿ, ತಪ್ಪಾಯಿತು ಅಂತ ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆ ಕೇಳಿಸ್ತೀರಾ? ಶೇಮ್ಲೆಸ್ ಸರ್ಕಾರ ನಿಮ್ದು. ಪ್ರಧಾನಿ ವಿರುದ್ಧ ಅಭಿವೃದ್ಧಿ ವಿಚಾರದಲ್ಲಿ ಸ್ಪರ್ಧಿಸೋಕೆ ತಾಕತ್ತಿಲ್ಲದೆ ಇಂಥ ಸುಳ್ಳು ಸುದ್ದಿ ಮೂಲಕ ಗೆಲ್ಲೋಕೆ ಹೊರಟಿದೆ. ಇದು ಹತಾಶೆಯ ಪರಮಾವಧಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.